ಎಲ್ಲರಿಗೂ ನಮಸ್ಕಾರ. ಮೊನ್ನೆ ಒಂದು ವಿದ್ಯಾರ್ಥಿಗಳಿಗೆ ನಾನು ಸ್ಕಾಲರ್‌ಶಿಪ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ತುಂಬ ಜನ ಅದಕ್ಕೆ ಸಹಕರಿಸಿದ್ದೀರಾ, ಎಲ್ರಿಗೂ ಧನ್ಯವಾದಗಳು. ಜೊತೆಗೆ ತುಂಬ ಜನ ಮೆಸೇಜ್ ಮಾಡಿ, ಸರ್ ನಮಗೆ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಮಕ್ಕಳಿಗೆ ಏನಾದರೂ ಸ್ಕಾಲರ್‌ಶಿಪ್ ಇದ್ದರೆ ಕೊಡಿ, ಅದರಲ್ಲಿ ನೋಡಿ ಅಂತ ನನಗೆ ಮೆಸೇಜ್ ಮಾಡಿದರು. ಅದರ ಸಲುವಾಗಿ ಇವತ್ತು ಹೊಸದಾಗಿ 1ನೇ ತರಗತಿಯಿಂದ 10ನೇ ತರಗತಿ ಓದುವಂಥ ಮಕ್ಕಳಿಗೆ ಕೇಂದ್ರ ಸರ್ಕಾರದಿಂದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಒಂದು ಶುಭ ಸುದ್ದಿ ಅಂತೇಳಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. 25,000 ರೂಪಾಯಿ ನಮಗೆ ಕೇಂದ್ರ ಸರ್ಕಾರ ಈ 1ನೇ ತರಗತಿಯಿಂದ 10ನೇ ತರಗತಿ ಓದುವ ಮಕ್ಕಳಿಗೆ ಸ್ಕಾಲರ್‌ಶಿಪ್ ಕೊಡ್ತಾ ಇದೆ. ಅದಕ್ಕೆ ಬೇಕಾಗಿರುವಂಥ ದಾಖಲೆಗಳು ನಿಮಗೆ ಆ ಕಾಲೇಜಿನ ಅಥವಾ ಸ್ಕೂಲಿನ ಪ್ರಾಂಶುಪಾಲರನ್ನು ಕೇಳಿದರೆ ಅಥವಾ ಹೆಡ್ ಮಾಸ್ಟರನ್ನು ಕೇಳಿದರೆ ನಿಮಗೆಲ್ಲ ದಾಖಲೆಗಳು ಕೊಡ್ತಾರೆ. 25,000 ರೂಪಾಯಿ ನಿಮಗೆ ಆ ಒಂದು ಸ್ಕಾಲರ್‌ಶಿಪ್ಪು ಕೇಂದ್ರ ಸರ್ಕಾರದಿಂದ ಈ 1ನೇ ತರಗತಿಯಿಂದ 10ನೇ ತರಗತಿ ಓದುವ ಮಕ್ಕಳಿಗೆ ಖಂಡಿತ ಸಿಗ್ತದೆ. ನಿಮಗೆ ಬೇಕಾಗಿರುವಂತಹ ಆ ಒಂದು ದಾಖಲೆಗಳೇನು ಅಂತ ನಿಮಗೆ ನಾನು ಈ ಒಂದು ವಿಡಿಯೋದ ಮೇಲ್ಗಡೆ ಕೊಟ್ಟಿದ್ದೀನಿ. ಆದರೂ ಒಂದು ಸಲ ಹೇಳ್ತೀನಿ. ವಿದ್ಯಾರ್ಥಿ ಆಧಾರ್ ಕಾರ್ಡ್ ಇರಬೇಕು, ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ ಮತ್ತು ವಿದ್ಯಾರ್ಥಿ ಒಂದು ಬ್ಯಾಂಕ್ ಅಕೌಂಟ್ ಪಾಸ್ಬುಕ್, ಆಧಾರ್ ಲಿಂಕ್ ಮೊಬೈಲ್ ನಂಬರ್ ಮತ್ತು ವಿದ್ಯಾರ್ಥಿಗೆ ಹಾಜರಾತಿ ಅಂದರೆ ಅಟೆಂಡೆನ್ಸ್ 75% ಖಂಡಿತವಾಗಿ ಇರಲೇಬೇಕು. ಈ ಎಲ್ಲ ದಾಖಲೆಗಳೊಂದಿಗೆ ನೀವೊಂದು ಆ ಸ್ಕೂಲ್ ಅಥವಾ ಹೆಡ್ ಮಾಸ್ಟರ್ನ ಭೇಟಿ ಮಾಡಿ, ಈ ಒಂದು ಕೇಂದ್ರ ಸರ್ಕಾರದ ಈ ರೀತಿ ಒಂದು ಸಹಕಾರ ಬಂದಿದೆ ಅಂತ ನೀವು ಕೇಳಿದ್ರೆ ಖಂಡಿತ ಹೆಡ್ ಮಾಸ್ಟರ್ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಜೊತೆಗೆ ಬೇಕಾದ್ರೆ ಆ ರೀತಿ ಮಾಡೋದ್ರಿಂದಾಗಿ ಮಕ್ಕಳಿಗೆ 25,000 ರೂಪಾಯಿ ನಿಮಗೆ ಪ್ರತಿ ವರ್ಷವೂ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇದೆ. ಯಾಕೆ ನಿಮಗೆ ಸುದ್ದಿ ನಾನು ಪದೇ ಹೇಳ್ತಿದೆ ಅಂದರೆ, ಸುಮಾರು ದುಡ್ಡು ನಮಗೆ ಸ್ಕಾಲರ್‌ಶಿಪ್ ಬರ್ತಾ ಇದೆ. ಅದನ್ನು ಸರಿಯಾಗಿ ಮಾಹಿತಿ ಪೋಷಕರಿಗೆ ಮತ್ತು ಸ್ಕೂಲ್ಗೆ ಸರಿಯಾಗಿ ತಿಳಿಯದೆ ಅಪ್ಲೈ ಮಾಡದೆ ಅದನ್ನು ಯಾರೂ ಅದಕ್ಕೆ ತಗೊಳ್ಳದೆ ಎಷ್ಟೋ ದುಡ್ಡು ವಾಪಸ್ ಹೋಗ್ತಾ ಇದೆ. ಅದನ್ನು ದುಡ್ಡು ಬರ್ತಿರೋ ಕಾರಣವೇ ಹಿಂದುಳಿದಿರೋಂಥ ಮಕ್ಕಳಿಗೆ, ಅಸಹಾಯಕಂತಹ ಪೋಷಕರಿಗೆ ಇದು ಸಹಾಯವಾಗಲಿ, ಪ್ರತಿಯೊಬ್ಬರೂ ಓದಿ ಮುಂದೆ ಬರಲಿ ಅಂತ ಸರ್ಕಾರದ ಉದ್ದೇಶ. ಆ ಉದ್ದೇಶ ನಾವು ಅದನ್ನು ಬಳಸಿಕೊಂಡ್ರೆ ಎಲ್ರಿಗೂ ಒಂದು ಉಪಯುಕ್ತವಾಗಿರುವಂಥ ಒಂದು ಕೆಲಸ ಆಗುತ್ತೆ ಮತ್ತು ಎಲ್ರಿಗೂ ಅದು ಒಂದು ಉಪಯೋಗವಾಗಬೇಕು ಅಂತೇಳಿ ಕೇಂದ್ರ ಸರ್ಕಾರ ನಮಗೆ ತಿಳಿಸಿದೆ. ನೀವು ಸ್ಕೂಲಲ್ಲಿ ಭೇಟಿ ಮಾಡಬೇಕು. ಜೊತೆಗೆ ನೀವು ಈ ರೀತಿ ಎಲ್ಲ ದಾಖಲೆಗಳು ಸಹಕರಿಸಿ ನಿಮಗೆ ಅದಕ್ಕೆ ಅಪ್ಲೈ ಮಾಡೋದು ನಮಗೆ ಖಂಡಿತವಾಗಿ ನಿಮಗೆಲ್ರಿಗೂ ಇದೊಂದು ಶುಭ ಸುದ್ದಿ.